ದರ್ಶನ್ ಅಭಿನಯಿಸ್ತಾ ಇರುವ ಜಗ್ಗುದಾದ ಚಿತ್ರದ ಚಿತ್ರೀಕರಣ ಇವತ್ತು ಮುಕ್ತಾಯವಾಗಿತ್ತು. ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪ್ರದೇಶದ ಅಪಾರ್ಟ್ಮೆಂಟ್ ಬಳಿ ದರ್ಶನ್ ಈ ಸಂದರ್ಭದಲ್ಲಿ ಬಂದಿದ್ರು. ಆಡಿ ಕಾರಿನ ಕೀ ಕೊಡುವಂತೆ ಸೆಕ್ಯೂರಿಟಿ ಬಳಿ ಅವರು ಕೇಳಿದ್ರಂತೆ. ಇನ್ನು ಸೆಕ್ಯೂರಿಟಿ ಗಾರ್ಡ್ ದೇವರಾಜ್ಗೆ ದರ್ಶನ್ ಅವರು ಥಳಿಸಿದ್ದಾರೆ ಅನ್ನುವ ಆರೋಪ ಕೂಡ ಈಗ ದರ್ಶನ್ ಮೇಲೆ ಕೇಳಿ ಬಂದಿದೆ. ಸೆಕ್ಯೂರಿಟಿ ಗಾರ್ಡ್ನಿಂದ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕ್ರಿಕೆಟ್ ಬ್ಯಾಟ್ನಿಂದ ಹಲ್ಲೆ ನಡೆಸಿದ್ದಾರೆ ಅಂತ ಹೇಳಿ ಈಗ ದರ್ಶನ್ ವಿರುದ್ಧ ದೂರು ದಾಖಲಾಗಿರುವಂತದ್ದು. ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ ಬಳಿ ದರ್ಶನ್ ಬಂದಿದ್ರು. ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪ್ರದೇಶದ ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ ನಲ್ಲಿ ವಿಜಯಲಕ್ಷ್ಮಿ ಅವರು ವಾಸಿಸ್ತಾ ಇರುವಂತಹ ನಿಟ್ಟಿನಲ್ಲಿ ಆಡಿ ಕಾರಿನ ಕೀ ಕೊಡಬೇಕು ಅಂತ ಹೇಳಿ ಸೆಕ್ಯೂರಿಟಿ ಗಾರ್ಡ್ ದೇವರಾಜ್ ಕೇಳಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ದೇವರಾಜ್ ಅವರಿಗೆ ದರ್ಶನ್ ಅವರು ಥಳಿಸಿದ್ದಾರೆ ಅನ್ನುವಂತಹ ಆರೋಪವನ್ನ ಈಗಾಗಲೇ ಸೆಕ್ಯೂರಿಟಿ ಗಾರ್ಡ್ ಕೂಡ ದೂರಲ್ಲಿ ನೀಡಿದ್ದಾರೆ. ಇನ್ನು ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ ಬಳಿ ವಿಜಯಲಕ್ಷ್ಮಿ ಅವರು 6 ತಿಂಗಳಿಂದ ಇಲ್ಲೇ ವಾಸಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಜಗ್ಗುದಾದ ಚಿತ್ರದ ಚಿತ್ರೀಕರಣವನ್ನ ಮುಗಿಸಿ ಬಂದಂತಹ ದರ್ಶನ್ ವಿಜಯಲಕ್ಷ್ಮಿ ಅವರು ವಾಸಿಸ್ತಾ ಇರುವಂತಹ ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ ಬಂದಂತಹ ಸಂದರ್ಭದಲ್ಲಿ ದೇವರಾಜ್ ಅವರ ಬಳಿ ಅಂದ್ರೆ ಸೆಕ್ಯೂರಿಟಿ ಗಾರ್ಡ್ ಆಗಿರುವಂತಹ ದೇವರಾಜ್ ಅವರ ಬಳಿ ಕಾರಿನ ಕೀ ಕೊಡಬೇಕು ಅಂತ ಕೇಳಿದ್ದಾರೆ. ಆಡಿ ಕಾರಿನ ಕೀ ಕೊಡಬೇಕು ಅಂತ ಕೇಳಿದಂತಹ ಸಂದರ್ಭದಲ್ಲಿ ದೇವರಾಜ್ ಅವರಿಗೆ ಬ್ಯಾಟ್ನಿಂದ ಹಲ್ಲೆಯನ್ನ ನಡೆಸಿದ್ದಾರೆ ಅಂತ ಹೇಳಿ ಈಗ ಸೆಕ್ಯೂರಿಟಿ ಗಾರ್ಡ್ ದೇವರಾಜ್ ಅವರು ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಠಾಣೆಗೆ ದೂರನ್ನ ನೀಡಿದ್ದಾರೆ. ಒಂದು ಕಡೆ ವಿಜಯಲಕ್ಷ್ಮಿ ಅವರು ಕೂಡ ದೂರನ್ನ ದಾಖಲಿಸಿದ್ದಾರೆ. ಇನ್ನೊಂದು ಕಡೆ ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ ನ ಸೆಕ್ಯೂರಿಟಿ ಗಾರ್ಡ್ ದೇವರಾಜ್ ಅವರು ಕೂಡ ಈಗ ದರ್ಶನ್ ವಿರುದ್ಧ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಈಗಾಗಲೇ ದರ್ಶನ್ ಅವರ ವಿಚಾರಣೆಯನ್ನು ನಡೆಸುವುದಕ್ಕೆ ಅವರ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪೊಲೀಸರು ಕೂಡ ತೆರಳೋದಕ್ಕೆ ಸಿದ್ಧ ಆಗಿದ್ದಾರೆ. ಆದರೆ ದರ್ಶನ್ ಇನ್ನು ಕೂಡ ಕಾಂಟ್ಯಾಕ್ಟ್ಗೆ ಸಿಗ್ತಾ ಇಲ್ಲ ಅನ್ನುವಂತಹ ಮಾಹಿತಿಯನ್ನು ನಮ್ಮ ರಿಪೋರ್ಟರ್ ಮುತ್ತಪ್ಪ ಲಮಾಣಿ ಅವರು ನೀಡಿದ್ದಾರೆ. ಈಗಾಗಲೇ ಜಗ್ಗುದಾದ ಚಿತ್ರದ ಚಿತ್ರೀಕರಣವನ್ನ ಇವತ್ತು ಮುಗಿಸಿ ಬಂದಂತಹ ದರ್ಶನ್ ಇವತ್ತು ತನ್ನ ಹೆಂಡತಿಯ ಬಳಿ ಅವಾಚ್ಯವಾಗಿ ನಿಂದಿಸಿದ್ದಾರೆ. ಈ ಒಂದು ನಿಂದನೆಯಿಂದ ಬೇಸತ್ತಂತಹ ಅವರ ಪತ್ನಿ ವಿಜಯಲಕ್ಷ್ಮಿ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಠಾಣೆಗೆ ಸಂಜೆ 7 ಗಂಟೆಯ ವೇಳೆಗೆ ಬಂದು ದೂರನ್ನ ಕೂಡ ದಾಖಲಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅದರಲ್ಲೂ ಕೂಡ ಈಗಾಗಲೇ ಸೆಕ್ಯೂರಿಟಿ ಗಾರ್ಡ್ ಅವರು ಕೊಟ್ಟಂತಹ ದೂರಿನ ಪ್ರಕಾರ ದರ್ಶನ್ ಅವರು ಅಪಾರ್ಟ್ಮೆಂಟ್ಗೆ ಬಂದಂತಹ ಸಂದರ್ಭದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಅವರ ಬಳಿ ಆಡಿ ಕಾರ್ನ ಕೀಯನ್ನ ಕೇಳಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಬ್ಯಾಟ್ನಿಂದ ಅವರು ಹಲ್ಲೆಯನ್ನು ಕೂಡ ಸೆಕ್ಯೂರಿಟಿಯ ಮೇಲೆ ನಡೆಸಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನ ಒಂದು ದೂರನ್ನ ಈಗಾಗಲೇ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡ್ ಆಗಿರುವಂತಹ ದೇವರಾಜ್ ಅವರು ತನ್ನ ದೂರಲ್ಲಿ ದಾಖಲಿಸಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ರವಿ ಈಗ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ರವಿ, ಈಗಾಗಲೇ ಈ ಹಿಂದೆ ಒಂದು ನಡೆದಂತಹ ಘಟನೆ ಅನಂತರ ಕೌಟುಂಬಿಕ ನ್ಯಾಯಾಲಯದಲ್ಲಿ ಇವೆಲ್ಲವೂ ಕೂಡ ಪರಿಹಾರಗೊಂಡಿತ್ತು. ಆದರೆ ಇದೀಗ ಮತ್ತೊಮ್ಮೆ ದರ್ಶನ್ ಬಾಳಲ್ಲಿ ಬಿರುಕು ಮೂಡಿರುವಂತದ್ದು. ಇವತ್ತು ಕೊಟ್ಟಂತಹ ದೂರಲ್ಲಿರುವಂತಹ ಅಂಶಗಳೇನು, ಹಾಗೆಯೇ ಸೆಕ್ಯೂರಿಟಿ ಗಾರ್ಡ್ ಕೊಟ್ಟಂತಹ ದೂರಿನ ಅಂಶಗಳು ಏನೇನು? ನಮಿತಾ, ಕಳೆದ 2011 ಸೆಪ್ಟೆಂಬರ್ 9 ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಜೀವನದಲ್ಲಿ ಒಂದು ದೊಡ್ಡ ಬಿರುಕನ್ನು ಕೂಡ ಉಂಟಾಗಿರುವಂಥದ್ದು. ಅಂದರೆ ಒಂದು ಯಾವುದೋ ಒಬ್ಬ ನಟಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಗಂಡ ಮತ್ತು ಹೆಂಡತಿ ನಡುವೆ ಸಾಕಷ್ಟು ಜಗಳ ಆಗಿರುತ್ತೆ. ಆ ಸಂದರ್ಭದಲ್ಲಿ ದರ್ಶನ್ ವಿಜಯಲಕ್ಷ್ಮಿ ಅವರಿಗೆ ಅಲ್ಲೇ ಕೂಡ ಮಾಡಿರ್ತಾರೆ. ಆ ಒಂದು ಹಂತವಾಗಿ ವಿಜಯನಗರ ಪೊಲೀಸ್ ಠಾಣೆಯಲ್ಲೂ ಕೂಡ 307 ಅಂದರೆ ಕೊಲೆ ಯತ್ನ ಒಂದು ಪ್ರಕರಣ ಕೂಡ ದಾಖಲಾಗಿರುತ್ತೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ದರ್ಶನ್ ಅವರು ಸುಮಾರು 17 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಹೋಗಿ ವಾಪಸ್ ಬಂದಿರುವಂತಹ ಘಟನೆ. ಅದಾದ ಮೇಲೆ ಹಿರಿಯ ನಟ ಅಂಬರೀಷ್ ಅವರ ನೇತೃತ್ವದಲ್ಲಿ ಸಂಧಾನ ನಡೆಸಿ ಇಬ್ಬರು ಕೂಡ ಸಾಕಷ್ಟು ಸಾಮರಸ್ಯವಾದಂತಹ ಜೀವನ ನಡೆಸ್ತಾ ಇರ್ತಾರೆ. ಆದರೆ ಕಳೆದ 6 ತಿಂಗಳಿಂದನೂ ಕೂಡ ಅವರು ಮತ್ತೆ ಅವರ ದಾಂಪತ್ಯ ಜೀವನದಲ್ಲಿ ಬಿರುಕು ಉಂಟಾಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಇವತ್ತು ಹೊರಗಡೆ ಬಂದಿರುವಂತಹ ಅಂಶ ಈಗ ಹೊರಬಿದ್ದಿರುವಂಥದ್ದು. ಅಂದರೆ ಇವತ್ತು ಸಂಜೆ ಸುಮಾರು 6:30 ಸಂದರ್ಭದಲ್ಲಿ ಬೆಂಗಳೂರಿನ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಒಂದು ದೂರನ್ನು ಕೊಡ್ತಾರೆ. ಅಂದರೆ ಆ ದೂರಿನಲ್ಲಿ ಒಂದು ಪಿಟಿಷನ್ ಒಂದು ಅರ್ಜಿಯನ್ನು ಕೊಡ್ತಾರೆ. ಆ ಅರ್ಜಿಯಲ್ಲಿ ಸ್ಪಷ್ಟವಾಗಿರುವಂತಹ ಅಂಶ ಅಂದರೆ ನನ್ನ ಗಂಡ ದರ್ಶನ್ ನನ್ನ ಮನೆ ಹತ್ರ ಬಂದು ಪದೇ ನನಗೆ ಅವಾಚ್ಯ ಶಬ್ದಗಳನ್ನು ನಿಂದನೆ ಮಾಡ್ತಿದ್ದಾರೆ. ಅವರು ನಾನು ಪ್ರತ್ಯೇಕವಾಗಿ ಜೀವನ ಮಾಡ್ತಿದ್ದೀನಿ, ನನ್ನ ಪ್ರತ್ಯೇಕವಾಗಿ ಜೀವನ ನಡೆಸೋದಕ್ಕೆ ಅವಕಾಶ ಮಾಡಿಕೊಡಲು ದರ್ಶನ್ ಬಿಡ್ತಾ ಇಲ್ಲ. ಈ ಹಿನ್ನೆಲೆ ಅವ್ರನ್ನ ನನ್ನ ತಂಟೆಗೆ ಬರಬೇಡಿ ಅನ್ನೋ ಒಂದು ಬುದ್ಧಿಮಾತನ್ನು ಹೇಳಿ ಅಂತೇಳಿ ಪೊಲೀಸರಲ್ಲಿ ಮನವಿಯನ್ನು ಮಾಡ್ತಾರೆ. ಈ ಒಂದು ಹಿನ್ನೆಲೆಯಲ್ಲೂ ಕೂಡ ಈ ವಿಚಾರ ಈಗ ಸಾಕಷ್ಟು
ಪ್ರಸ್ತಾಪ ಪಡಿರುವಂಥದ್ದು ದರ್ಶನ್ ಮತ್ತು ವಿಜಯಲಕ್ಷ್ಮಿ ಜೀವನದಲ್ಲಿ ಮತ್ತೆ ಬಿರುಕು ಉಂಟಾಗಿರುವಂಥದ್ದು ಈ ಒಂದು ಅಂಶದಿಂದ ಸ್ಪಷ್ಟವಾಗಿ ಹೊರಗಡೆ ಬಂದಿರುವಂಥದ್ದು. ಮತ್ತೊಂದು ಇದೇ ಹಂತದಲ್ಲಿ ಚನ್ನಮನೆಕೆರೆ ಅಚ್ಚುಕಟ್ಟೆ ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ದೂರು ಕೂಡ ದಾಖಲಾಗಿದೆ. ಅಂದರೆ ದರ್ಶನ್ ವರ್ಷನ್ ಪ್ರಕಾರ ನನ್ನ ಆಡಿ 171 ಅನ್ನೋ ಒಂದು ಆಡಿ ಕಾರನ್ನು ಆ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಹತ್ರ ಬಿಟ್ಟಿರ್ತೀನಿ. ಆ ಒಂದು ಸಂದರ್ಭದಲ್ಲಿ ನಾನು ಕೀಯನ್ನು ಕೇಳಕ್ಕೆ ಹೋದಂಥ ಹಂತದಲ್ಲಿ ಅಲ್ಲಿದ್ದಂತಹ ಸೆಕ್ಯೂರಿಟಿ ಗಾರ್ಡ್ ಮತ್ತು ನನಗೆ ಸಾಕಷ್ಟು ಜಗಳ ಆಗಿರುತ್ತೆ. ಈ ಒಂದು ಹಂತದಲ್ಲಿ ಸೆಕ್ಯೂರಿಟಿ ಗಾರ್ಡ್ ದೇವರಾಜ್ ಚನ್ನಮನೆಕೆರೆ ಅಚ್ಚುಕಟ್ಟೆ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿರ್ತಾರೆ. ಈ ಒಂದು ಅಂಶವನ್ನು ಕೂಡ ದರ್ಶನ್ ಅವರೇ ಬಾಯಿ ಬಿಡ್ತಾರೆ. ಅಂದರೆ ಎರಡೂ ಪ್ರಕರಣಗಳು ಕೂಡ ದರ್ಶನ್ ಮೇಲೆ ದಾಖಲಾಗಿರುವಂತಹ ಅಂಶ ಈಗಷ್ಟೇ ಹೊರಬರ್ತಿರುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಕೂಡ ನಾವು ದಕ್ಷಿಣ ವಿಭಾಗದ DCP ಲೋಕೇಶ್ ಕುಮಾರ್ ಅವರನ್ನು ಕೂಡ ಸಂಪರ್ಕ ಮಾಡಿ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿರುವಂಥದ್ದು. ಅಂದರೆ ಎರಡೂ ದೂರುಗಳನ್ನು ಕೂಡ ದಾಖಲು ಮಾಡ್ಕೊಂಡಿದ್ವಿ. ಅಂದರೆ ಎರಡೂ ದೂರುಗಳಲ್ಲೂ ಕೂಡ FIR ಮಾಡುವಂತಹ ಅಂಶಗಳು ಯಾವುದೂ ಇಲ್ಲ ಅನ್ನೋ ಒಂದು ಅಂಶ ಕೂಡ ಈಗಷ್ಟೇ ಲೋಕೇಶ್ ಕುಮಾರ್ ಸ್ಪಷ್ಟೀಕರಣ ಕೊಟ್ಟಿರುವಂಥದ್ದು. ಅಂದರೆ ವಿಜಯಲಕ್ಷ್ಮಿ ಕೊಟ್ಟಿರುವಂತಹ ದೂರೇನಿದೆ, ಅಂದರೆ ಕರೆಸಿ ನನ್ನ ತಂಟೆಗೆ ಬರಬೇಡಿ ಅನ್ನೋ ಒಂದು ಮನವಿಯನ್ನು ಮಾಡಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಕೂಡ ನಾಳೆ ದರ್ಶನನ್ನು ಕರೆಸಿ ನಾವು ಠಾಣೆಗೆ ಕರೆಸಿ ವಿಚಾರಣೆ ಮಾಡಿ ಮತ್ತೆ ವಾರ್ನಿಂಗ್ ಕೂಡ ಕೊಡುವ ಸಾಧ್ಯತೆ ಇದೆ ಅನ್ನೋ ಒಂದು ಅಂಶವನ್ನು ಕೂಡ ಲೋಕೇಶ್ ಕುಮಾರ್ ಸ್ಪಷ್ಟಪಡಿಸಿರುವಂಥದ್ದು. ನಮಿತಾ, ಓಕೆ, ಥ್ಯಾಂಕ್ ಯು ರವಿ ಡೀಟೇಲ್ಸ್ಗೆ. ಇನ್ನು ಈಗಾಗಲೇ ವಿಜಯಲಕ್ಷ್ಮಿ ಅವರು ಈಗಾಗಲೇ ದರ್ಶನ್ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ಆದ್ರೆ ಈ ಒಂದು ಗಲಾಟೆಗೆ ಈಗ ಹೊಸ ಟ್ವಿಸ್ಟ್ ಅನ್ನೇ ದರ್ಶನ್ ಕೊಟ್ಟಿದ್ದಾರೆ. ಯಾಕಂದ್ರೆ ನನ್ನ ಹೆಂಡತಿಗೆ ಬಾಯ್ ಫ್ರೆಂಡ್ ಇದ್ದಾನೆ, ನನ್ನ ಆಡಿ ಕಾರನ್ನ ಬಾಯ್ ಫ್ರೆಂಡ್ಗೆ ಕದ್ದು ಕೊಟ್ಟಿದ್ದಾಳೆ ಅನ್ನುವ ಅಂಶವನ್ನ ಈಗ ದರ್ಶನ್ ಬಾಯ್ಬಿಟ್ಟಿರುವಂತದ್ದು. ನಾನು ಕಾರು ಕೇಳಲು ಹೋಗಿದಂತಹ ಸಂದರ್ಭದಲ್ಲಿ ನನಗೆ ಅಪಮಾನವನ್ನ ಮಾಡಿದ್ದಾರೆ ಅಂತ ಈ ಒಂದು ಗಲಾಟೆಗೆ ಈಗ ನಟ ದರ್ಶನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಈಗ ದರ್ಶನ್ ಮೇಲೆ ದೂರು ಕೊಟ್ಟಂತಹ ವಿಜಯಲಕ್ಷ್ಮಿ ಅವರ ಈ ಒಂದು ಪ್ರಕರಣದಲ್ಲಿ ಈಗ ಹೊಸ ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಈಗ ಗಲಾಟೆಗೆ ಒಂದು ಹೊಸ ಟ್ವಿಸ್ಟ್ ಸಿಕ್ಕಿದೆ. ದರ್ಶನ್ ಅವರು ಹೇಳುವ ಪ್ರಕಾರ ನನ್ನ ಹೆಂಡತಿಗೆ ಬಾಯ್ ಫ್ರೆಂಡ್ ಇದ್ದಾನೆ, ನಾನು ಕೊಟ್ಟಂತಹ ಅಥವಾ ನನ್ನ ಆಡಿ ಕಾರನ್ನ ಅವಳು ತನ್ನ ಬಾಯ್ ಫ್ರೆಂಡ್ಗೆ ಕದ್ದು ಕೊಟ್ಟಿದ್ದಾಳೆ. ನಾನು ಕಾರು ಕೇಳಲು ಹೋದಂತಹ ಸಂದರ್ಭದಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ನನ್ನ ಕಾರನ್ನ ನಿಲ್ಲಿಸಿದ್ದೆ. ಆದ್ರೆ ಆ ಒಂದು ಕಾರಿನ ಕೀ ಅಥವಾ ಕಾರನ್ನ ಕೇಳಲು ಹೋದಂತಹ ಸಂದರ್ಭದಲ್ಲಿ ನನಗೆ ಸಾಕಷ್ಟು ಅವಮಾನವನ್ನ ಮಾಡಿದ್ದಾರೆ ಅನ್ನುವ ಒಂದು ಮಾತನ್ನ ಈಗ ದರ್ಶನ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಹಾಗಾಗಿ ಈ ಒಂದು ಪ್ರಕರಣ ಯಾವ ರೀತಿಯಾದಂತಹ ತಿರುವನ್ನ ಪಡ್ಕೊಳ್ಳುತ್ತೆ ಅನ್ನೋದು ಕಾದು ನೋಡ್ಬೇಕಾಗತ್ತೆ. ಕಳೆದ ಭಾನುವಾರ ಕೂಡ ಅವರು ಮನೆ ಬಳಿ ಹೋಗಿ ಗಲಾಟೆಯನ್ನ ಮಾಡಿದ್ರು ದರ್ಶನ್ ಅಂತ ಹೇಳಿ ಈಗಾಗಲೇ ವಿಜಯಲಕ್ಷ್ಮಿ ಅವರು ದೂರನ್ನು ಕೊಟ್ಟಿದ್ದಾರೆ. ಹಾಗಾಗಿ ನನ್ನ ತಂಟೆಗೆ ಬರಬೇಡಿ ಅನ್ನುವ ಒಂದು ಮನವಿಯನ್ನು ಕೂಡ ಈ ಒಂದು ದೂರಿನಲ್ಲಿ ಅವರು ದಾಖಲಿಸಿದ್ದಾರೆ. ಪ್ರತಿ ಬಾರಿ ಕೂಡ ಇಲ್ಲಿ ಬಂದು ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ. ನನ್ನಷ್ಟಕ್ಕೆ ಇರೋದಕ್ಕೆ ಬಿಡಿ, ನನ್ನ ತಂಟೆಗೆ ಬರೋದು ಬೇಡ ಅಂತ ಹೇಳಿ ಅವರು ತನ್ನ ಅರ್ಜಿಯಲ್ಲಿ ಅಂದ್ರೆ ದೂರಲ್ಲಿ ದಾಖಲಿಸಿದ್ದಾರೆ. ಆದ್ರೆ ಇದೀಗ ದರ್ಶನ್ ಅವರ ಹೇಳಿಕೆಯ ಪ್ರಕಾರ ಈ ಒಂದು ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ನನ್ನ ಹೆಂಡತಿಗೆ ಬಾಯ್ ಫ್ರೆಂಡ್ ಇದ್ದಾನೆ, ಅದರಲ್ಲೂ ಕೂಡ ನನ್ನ ಕಾರಿನ ಕೀಯನ್ನು ಕೇಳೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ನನಗೆ ಅವಮಾನವನ್ನ ಮಾಡಿದ್ದಾರೆ. ಕದ್ದು ಮುಚ್ಚಿ ನನ್ನ ಹೆಂಡತಿ ಈಗ ಅವಳ ಬಾಯ್ ಫ್ರೆಂಡ್ಗೆ ಈ ಒಂದು ಆಡಿ ಕಾರನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಹೇಳಿಕೆಯನ್ನ ಈಗ ದರ್ಶನ್ ನೀಡಿದ್ದಾರೆ. ಅದೆಲ್ಲೋ ಇದನ್ನ ಮಾಡ್ಕೊಂಡಿದ್ದಾರೆ, ಇದನ್ನೇ ಆಕ್ರಿ ಹೇಳ್ತೀನಿ. ಇಲ್ಲ ಅಲ್ಲಿ ಪ್ರೆಸ್ಟೀಜ್ ಬೇಕಾದ್ರೆ ಹೋದ್ರೆ ಅಲ್ಲಿ ಆಕ್ಚುಲಿ ಗಾಡಿದು ಗ್ಲಾಸ್ ಹೊಡೆದೋಗಿರೋದಿದೆ, ಅದೆಲ್ಲ ಕುತ್ಕೊಂಡ್ ಬಂದವ್ರು ಏನೋ ಗೊತ್ತಿಲ್ಲ. ಅದನ್ನ ಕೇಳಕ್ ಹೋದಾಗ ಅಲ್ಲಿಂದ ಕಂಪ್ಲೇಂಟ್ ಕೊಟ್ಟವ್ರು ಏನೋ ಸೆಕ್ಯೂರಿಟಿ ಅವ್ರು. ಸೊ ದಟ್ಸ್ ವೈ ಸರ್ಚಿಂಗ್ ಆಫ್ ಇರೋದು. ಇಲ್ಲ ನಾನು ಹೇಳ್ತಾ ಇರೋದು ಆಕ್ರಿ ದರ್ಶನ್ ಅವ್ರ ಮಿಸಸ್ ಆಕ್ಚುಲಿ ಅವ್ರ ಬಾಯ್ ಫ್ರೆಂಡ್ ಯಾರಿಗೋ ಕಾರ್ನ 171 ಆಡಿ A6 ನ ಕದ್ಬಿಟ್ಟು ಮನೆಯಿಂದ ಎತ್ಕೊಂಡೋಗಿ ಅಲ್ಲಿ ಕೊಟ್ಟಿದ್ದಾರೆ. ಗಾಡಿ ಸಿಕ್ಕಿದೆ, ಗಾಡಿದೆಲ್ಲ ಗ್ಲಾಸ್ ಎಲ್ಲ ಹೊರಗೆ ಹಾಕೊಂಡು ಅದೆಲ್ಲೋ ಇದನ್ನ ಮಾಡ್ಕೊಂಡಿದ್ದಾರೆ. ಇದನ್ನೇ ಆಕ್ರಿ ಹೇಳ್ತೀನಿ. ಇಲ್ಲ ಅಲ್ಲಿ ಪ್ರೆಸ್ಟೀಜ್ ಬೇಕಾದ್ರೆ ಹೋದ್ರೆ ಅಲ್ಲಿ ಆಕ್ಚುಲಿ ಗಾಡಿದು ಗ್ಲಾಸ್ ಹೊಡೆದೋಗಿರೋದಿದೆ, ಅದೆಲ್ಲ ಕುತ್ಕೊಂಡ್ ಬಂದವ್ರು ಏನೋ ಗೊತ್ತಿಲ್ಲ. ಅದನ್ನ ಕೇಳಕ್ ಹೋದಾಗ ಅಲ್ಲಿಂದ ಕಂಪ್ಲೇಂಟ್ ಕೊಟ್ಟವ್ರು ಏನೋ ಸೆಕ್ಯೂರಿಟಿ ಅವ್ರು. ಸೊ ದಟ್ಸ್ ವೈ ಸರ್ಚಿಂಗ್ ಆಫ್ ಇರೋದು. ಇಲ್ಲ ನಾನು ಹೇಳ್ತಾ ಇರೋದು ಆಕ್ರಿ ದರ್ಶನ್ ಅವ್ರ ಮಿಸಸ್ ಆಕ್ಚುಲಿ ಅವ್ರ ಬಾಯ್ ಫ್ರೆಂಡ್ ಯಾರಿಗೋ ಕಾರ್ನ 171 ಆಡಿ A6 ನ ಕದ್ಬಿಟ್ಟು ಮನೆಯಿಂದ ಎತ್ಕೊಂಡೋಗಿ ಅಲ್ಲಿ ಕೊಟ್ಟಿದ್ದಾರೆ. ಗಾಡಿ ಸಿಕ್ಕಿದೆ, ಗಾಡಿ ಬೇಕಾದ್ರೆ ಹೋದ್ರೆ ಅಲ್ಲಿ ಆಕ್ಚುಲಿ ಗಾಡಿದು ಗ್ಲಾಸ್ ಹೊಡೆದೋಗಿರೋದಿದೆ, ಅದೆಲ್ಲ ಕುತ್ಕೊಂಡ್ ಬಂದವ್ರು ಏನೋ ಗೊತ್ತಿಲ್ಲ. ಅದನ್ನ ಕೇಳಕ್ ಹೋದಾಗ ಅಲ್ಲಿಂದ ಕಂಪ್ಲೇಂಟ್ ಕೊಟ್ಟವ್ರು ಏನೋ ಸೆಕ್ಯೂರಿಟಿ ಅವ್ರು ಹಾಕೊಂಡು ಅದೆಲ್ಲೋ ಇದನ್ನ ಮಾಡ್ಕೊಂಡಿದ್ದಾರೆ. ಇದನ್ನೇ ಆಕ್ರಿ ಹೇಳ್ತೀನಿ. ಇಲ್ಲ ಅಲ್ಲಿ ಪ್ರೆಸ್ಟೀಜ್ ಬೇಕಾದ್ರೆ ಹೋದ್ರೆ ಅಲ್ಲಿ ಆಕ್ಚುಲಿ ಗಾಡಿದು ಗ್ಲಾಸ್ ಹೊಡೆದೋಗಿರೋದಿದೆ, ಅದೆಲ್ಲ ಕುತ್ಕೊಂಡ್ ಬಂದವ್ರು ಏನೋ ಗೊತ್ತಿಲ್ಲ. ಅದನ್ನ ಕೇಳಕ್ ಹೋದಾಗ ಅಲ್ಲಿಂದ ಕಂಪ್ಲೇಂಟ್ ಕೊಟ್ಟವ್ರು ಏನೋ ಸೆಕ್ಯೂರಿಟಿ ಅವ್ರು. ಸೊ ದಟ್ಸ್ ವೈ ಸರ್ಚಿಂಗ್ ಆಫ್ ಇರೋದು. ಇಲ್ಲ ನಾನು ಹೇಳ್ತಾ ಇರೋದು ಆಕ್ರಿ ದರ್ಶನ್ ಅವ್ರ ಮಿಸಸ್ ಆಕ್ಚುಲಿ ಅವ್ರ ಬಾಯ್ ಫ್ರೆಂಡ್ ಯಾರಿಗೋ ಕಾರ್ನ 171 ಆಡಿ A6 ನ ಕದ್ಬಿಟ್ಟು ಮನೆಯಿಂದ ಎತ್ಕೊಂಡೋಗಿ ಅಲ್ಲಿ ಕೊಟ್ಟಿದ್ದಾರೆ. ಗಾಡಿ ಸಿಕ್ಕಿದೆ, ಗಾಡಿದೆಲ್ಲ ಗ್ಲಾಸ್ ಎಲ್ಲ ಹೊರಗೆ ಹಾಕೊಂಡು ಅದೆಲ್ಲೋ ಇದನ್ನ ಮಾಡ್ಕೊಂಡಿದ್ದಾರೆ. ಇದನ್ನೇ ಆಕ್ರಿ ಹೇಳ್ತೀನಿ.
ಇಲ್ಲ ಅಲ್ಲಿ ಪ್ರೆಸ್ಟೀಜ್ ಬೇಕಾದ್ರೆ ಹೋದ್ರೆ ಅಲ್ಲಿ ಆಕ್ಚುಲಿ ಗಾಡಿದು ಗ್ಲಾಸ್ ಹೊಡೆದೋಗಿರೋದಿದೆ. ಅದೆಲ್ಲ ಕೂತ್ಕೊಂಡ್ ಬಂದವ್ರು ಏನೋ ಗೊತ್ತಿಲ್ಲ. ಅದನ್ನ ಕೇಳಕ್ ಹೋದಾಗ ಅಲ್ಲಿಂದ ಕಂಪ್ಲೇಂಟ್ ಕೊಟ್ಟವ್ರು ಏನೋ ಸೆಕ್ಯೂರಿಟಿ ಅವ್ನು. ಸೊ ದಟ್ಸ್ ವೈ ಸರ್ಚಿಂಗ್ ಆಫೀಸರ್ ಇರೋದು. ಇಲ್ಲ ನಾನು ಹೇಳ್ತಾ ಇರೋದು ಆಕ್ರಿ ದರ್ಶನ್ ಅವ್ರ ಮಿಸಸ್ ಆಕ್ಚುಲಿ ಅವ್ರ ಬಾಯ್ ಫ್ರೆಂಡ್ ಯಾರಿಗೋ ಕಾರ್ನ 171 ಆಡಿ A6 ನ ಕದ್ಬಿಟ್ಟು ಮನೆಯಿಂದ ಎತ್ಕೊಂಡೋಗಿ ಅಲ್ಲಿ ಕೊಟ್ಟಿದ್ದಾರೆ. ಗಾಡಿ ಸಿಕ್ಕಿದೆ. ಗಾಡಿ ಬೇಕಾದ್ರೆ ಹೋದ್ರೆ ಅಲ್ಲಿ ಆಕ್ಚುಲಿ ಗಾಡಿದು ಗ್ಲಾಸ್ ಹೊಡೆದೋಗಿರೋದಿದೆ. ಅದೆಲ್ಲ ಕೂತ್ಕೊಂಡ್ ಬಂದವ್ರು ಏನೋ ಗೊತ್ತಿಲ್ಲ. ಅದನ್ನ ಕೇಳಕ್ ಹೋದಾಗ ಅಲ್ಲಿಂದ ಕಂಪ್ಲೇಂಟ್ ಕೊಟ್ಟವ್ರು ಏನೋ ಸೆಕ್ಯೂರಿಟಿ ಅವ್ನು. ಸೊ ಹಾಕೊಂಡು ಅದೆಲ್ಲೋ ಇದನ್ನ ಮಾಡ್ಕೊಂಡಿದ್ದಾರೆ. ಇದನ್ನೇ ಆಕ್ರಿ ಹೇಳ್ತೀನಿ. ಇಲ್ಲ ಅಲ್ಲಿ ಪ್ರೆಸ್ಟೀಜ್ ಬೇಕಾದ್ರೆ ಹೋದ್ರೆ ಅಲ್ಲಿ ಆಕ್ಚುಲಿ ಗಾಡಿದು ಗ್ಲಾಸ್ ಹೊಡೆದೋಗಿರೋದಿದೆ. ಅದೆಲ್ಲ ಕೂತ್ಕೊಂಡ್ ಬಂದವ್ರು ಏನೋ ಗೊತ್ತಿಲ್ಲ. ಅದನ್ನ ಕೇಳಕ್ ಹೋದಾಗ ಅಲ್ಲಿಂದ ಕಂಪ್ಲೇಂಟ್ ಕೊಟ್ಟವ್ರು ಏನೋ ಸೆಕ್ಯೂರಿಟಿ ಅವ್ನು. ಸೊ ದಟ್ಸ್ ವೈ ಸರ್ಚಿಂಗ್ ಆಫೀಸರ್ ಇರೋದು. ಇಲ್ಲ ನಾನು ಹೇಳ್ತಾ ಇರೋದು ಆಕ್ರಿ ದರ್ಶನ್ ಅವ್ರ ಮಿಸಸ್ ಆಕ್ಚುಲಿ ಅವ್ರ ಬಾಯ್ ಫ್ರೆಂಡ್ ಯಾರಿಗೋ ಕಾರ್ನ 171 ಆಡಿ A6 ನ ಕದ್ಬಿಟ್ಟು ಮನೆಯಿಂದ ಎತ್ಕೊಂಡೋಗಿ ಅಲ್ಲಿ ಕೊಟ್ಟಿದ್ದಾರೆ. ಗಾಡಿ ಸಿಕ್ಕಿದೆ. ಗಾಡಿದೆಲ್ಲ ಗ್ಲಾಸ್ ಎಲ್ಲ ಹೊರಗೆ ಹಾಕೊಂಡು ಅದೆಲ್ಲೋ ಇದನ್ನ ಮಾಡ್ಕೊಂಡಿದ್ದಾರೆ. ಇದನ್ನೇ ಆಕ್ರಿ ಹೇಳ್ತೀನಿ. ಇಲ್ಲ ಅಲ್ಲಿ ಪ್ರೆಸ್ಟೀಜ್ ಬೇಕಾದ್ರೆ ಹೋದ್ರೆ ಅಲ್ಲಿ ಆಕ್ಚುಲಿ ಗಾಡಿದು ಗ್ಲಾಸ್ ಹೊಡೆದೋಗಿರೋದಿದೆ. ಅದೆಲ್ಲ ಕೂತ್ಕೊಂಡ್ ಬಂದವ್ರು ಏನೋ ಗೊತ್ತಿಲ್ಲ. ಅದನ್ನ ಕೇಳಕ್ ಹೋದಾಗ ಅಲ್ಲಿಂದ ಕಂಪ್ಲೇಂಟ್ ಕೊಟ್ಟವ್ರು ಏನೋ ಸೆಕ್ಯೂರಿಟಿ ಅವ್ನು. ಸೊ ದಟ್ಸ್ ವೈ ಸರ್ಚಿಂಗ್ ಆಫೀಸರ್ ಇರೋದು. ಇಲ್ಲ ನಾನು ಹೇಳ್ತಾ ಇರೋದು ಆಕ್ರಿ ದರ್ಶನ್ ಅವ್ರ ಮಿಸಸ್ ಆಕ್ಚುಲಿ ಅವ್ರ ಬಾಯ್ ಫ್ರೆಂಡ್ ಯಾರಿಗೋ ಕಾರ್ನ 171 ಆಡಿ A6 ನ ಕದ್ಬಿಟ್ಟು ಮನೆಯಿಂದ ಎತ್ಕೊಂಡೋಗಿ ಅಲ್ಲಿ ಕೊಟ್ಟಿದ್ದಾರೆ. ಗಾಡಿ ಸಿಕ್ಕಿದೆ. ಗಾಡಿ ಬೇಕಾದ್ರೆ ಹೋದ್ರೆ ಅಲ್ಲಿ ಆಕ್ಚುಲಿ ಗಾಡಿದು ಗ್ಲಾಸ್ ಹೊಡೆದೋಗಿರೋದಿದೆ. ಅದೆಲ್ಲ ಕೂತ್ಕೊಂಡ್ ಹಾಗಾದ್ರೆ ವಿಜಯಲಕ್ಷ್ಮಿ ತನ್ನ ದೂರಿನಲ್ಲಿ ಕೊಟ್ಟಂತಹ ಅಂಶಗಳು ಏನೇನು, ತನ್ನ ಗಂಡ ಯಾವ ರೀತಿಯಾಗಿ ತನಗೆ ಅವಾಚ್ಯ ಶಬ್ದಗಳನ್ನು ನಿಂದಿಸಿದ್ದಾರೆ ಅನ್ನೋದರ ಬಗ್ಗೆ ಕೂಡ ವಿಜಯಲಕ್ಷ್ಮಿ ತನ್ನ ದೂರಲ್ಲಿ ನೀಡಿದ್ರು. ವಿಜಯಲಕ್ಷ್ಮಿ ಮನೆಯಲ್ಲಿ ಇಲ್ಲದಂತಹ ವೇಳೆ ದರ್ಶನ್ ಮನೆಗೆ ತೆರಳುತ್ತಾ ಇದ್ರು ಅನ್ನುವಂತಹ ಅಂಶವನ್ನು ಕೂಡ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಸಂಜೆ 7 ಗಂಟೆಯ ವೇಳೆಗೆ ಪತ್ನಿಯ ಮನೆಗೆ ದರ್ಶನ್ ಬಂದಿದ್ರು. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ವಾಪಸ್ ಕೂಡ ಆಗಿದ್ರು. ಇನ್ನು ಈ ಒಂದು ನಿಂದನೆಯಿಂದ ಬೇಸತ್ತು ಪೊಲೀಸರಿಗೆ ವಿಜಯಲಕ್ಷ್ಮಿ ದೂರನ್ನ ನೀಡಿದ್ದಾರೆ. ದರ್ಶನ್ಗೆ ಬುದ್ಧಿ ಹೇಳಬೇಕು ಅಂತ ಹೇಳಿ ವಿಜಯಲಕ್ಷ್ಮಿ ಮನವಿಯನ್ನು ಕೂಡ ಈ ದೂರಿನಲ್ಲಿ ಮಾಡಿಕೊಂಡಿದ್ದಾರೆ ಅನ್ನುವಂತ ಒಂದು ಸ್ಪಷ್ಟನೆಯನ್ನ ಈಗ ಡಿಸಿಪಿ ಲೋಕೇಶ್ ಕುಮಾರ್ ಅವರು ಸುವರ್ಣ ನ್ಯೂಸ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಡಿಸಿಪಿ ಲೋಕೇಶ್ ಕುಮಾರ್ ಅವರು ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಈ ಒಂದು ಪ್ರಕರಣದ ಬಗ್ಗೆ ಅವರು ಹೇಳಿದ್ದೇನು ನೋಡೋಣ. ಸರ್, ಈಗ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ದೂರಲ್ಲಿ ಏನೇನು ದಾಖಲಿಸಿದ್ದಾರೆ? ಇಲ್ಲ, ಅವರೊಂದು ಬರೀ ಅರ್ಜಿ ಕೊಟ್ಟಿದ್ದಾರೆ ಅಷ್ಟೇ. ಆ ಅರ್ಜಿಯಲ್ಲಿ ಯಾವ ಅಂಶಗಳನ್ನ ಹೇಳಿದ್ದಾರೆ ಅಷ್ಟೇ ಮೇಡಮ್. ಸಾಯಂಕಾಲ ಸುಮಾರು 7 ಗಂಟೆ ಸುಮಾರಿಗೆ ಅವರು ದರ್ಶನ್ ಅವರು ನಮ್ಮ ಮನೆ ಹತ್ರ ಬಂದೇನೋ ಕೂಗಾಡಿ ಗಲಾಟೆ ಮಾಡೋಗಿದ್ದಾರೆ. ಅದರಿಂದ ಅವ್ರನ್ನ ಕರೆಸಿ ಸ್ವಲ್ಪ ವಾರ್ನಿಂಗ್ ಮಾಡಿ ಅಂತ ಅಷ್ಟೇ ಬರ್ತಾರೆ. ನನ್ನ ತಂಟೆಗೆ ಬರ್ದಿರಂಗೆ ವಾರ್ನಿಂಗ್ ಮಾಡಿ ಅಂತ ಅಷ್ಟೇ ಮೇಡಮ್. ಓಕೆ, ಅಂದ್ರೆ ಈ ರೀತಿಯಾದಂತಹ ಗಲಾಟೆ ಆಗಿದೆ ಅನ್ನೋದನ್ನ ಮೆನ್ಷನ್ ಮಾಡಿದಾರಾ ಹೇಗೆ? ಇಲ್ಲ, ಏನ್ ಗಲಾಟೆ ಅಂತಿರಲ್ಲ, ಬಂದು ಕೂಗಾಡಿ ಗಲಾಟೆ ಮಾಡಿದಾರೆ ಅಂತ ಅಷ್ಟೇ ಇದೆ. ನನ್ನ ತಂಟೆಗೆ ಬರ್ದಿರಂಗೆ ಅವ್ರಿಗೆ ತಿಳಿಸಿ ವಾರ್ನಿಂಗ್ ಮಾಡಿ ಅಂತ ಅಷ್ಟೇ ಕೊಟ್ಟೆ. ಅಂದ್ರೆ ಬೇರೆ ಯಾವುದೇ ಗಲಾಟೆಗಳಾಗಿರೋ ಬಗ್ಗೆ ಆಗಿರ್ಬೋದು ಅಥವಾ ಬೇರೆ ವಿಷಯಗಳ ಬಗ್ಗೆ ಏನು ಮಾಹಿತಿ ಇಲ್ವಾ ಒಂದು ದೂರಲ್ಲಿ? ಇಲ್ಲ, ಬರೀ ಎರಡೇ ಲೈನ್ ಇದೆ ಅಷ್ಟೇ ಕೊಟ್ಟಿದ್ರು. ಅಂದ್ರೆ ಅದ್ರ ಬಗ್ಗೆ ಇಲ್ಲ. ಆ 2 ಲೈನ್ ಏನು ಅಂತ ಹೇಳ್ಬೋದಾ ಸರ್, ಹೇಗೆ ಅಂತ? ಈಗ ಹೇಳಿದ್ನಲ್ಲ ಅಷ್ಟೇ. ಮನೆ ಹತ್ರ ಬಂದು ಗಲಾಟೆ ಮಾಡಿದ್ರು, ನನ್ನ ತಂಟೆಗೆ ಬರ್ದಿರಂಗೆ ಅವ್ರಿಗೆ ವಾರ್ನಿಂಗ್ ಕೊಡಿ ಅಂತ ಅಷ್ಟೇ. ಹಾಗಾದ್ರೆ ಯಾವುದೇ FIR ಆಗಿಲ್ವಾ ಅಂತ? ಇಲ್ಲ, ಇದು FIR ಮಾಡೋಂಥದ್ದು ಏನಿಲ್ಲ ಇದರಲ್ಲಿ. ಓಕೆ, ಅಂದ್ರೆ ಹಾಗಾದ್ರೆ ಆನಂತರ ಮಾತುಕತೆ ಏನಾದ್ರು ಆಯ್ತಾ? ಯಾರಿಗೆ? ಅಂದ್ರೆ ಅವರಿಗೆ ಆನಂತರ ಬುದ್ಧಿ ಹೇಳಿ ಅಂತ ಅವರು ಮನವಿಯನ್ನ ಸಲ್ಲಿಸಿದ್ದಾರೆ, ಅರ್ಜಿ ಹೇಳಿದ್ರು ಅಂತ ಹೇಳಿದ್ರಿ. ಹಾಗಾಗಿ ದರ್ಶನ್ ಅವರನ್ನ ಏನಾದ್ರು ಕರೆಸುವ ಪ್ರಯತ್ನ ಆಯ್ತಾ ಅಥವಾ ಫೋನ್ ಅಲ್ಲಿ ಅವರನ್ನ ಸಂಪರ್ಕ ಮಾಡುವ ಪ್ರಯತ್ನವನ್ನ ಏನಾದ್ರು ಮಾಡಲಾಗಿಲ್ಲ? ಈಗೇನು ಮಾಡಿಲ್ಲ, ಅದು ಮಾಡ್ತೀವಿ ರೂಟೀನ್ ಕೋರ್ಸ್ ಅಲ್ಲಿ ಪೊಲೀಸ್ ಸ್ಟೇಷನ್ ಅವ್ರು ಮಾಡ್ತಾರೆ. ಹಾಗಾಗಿ ಈ ಒಂದು ಏನಾದ್ರೂ FIR ಆಗೋದಿದ್ರೆ ನಾಳೆ ಮಾಡ್ಲಾಗತ್ತಾ ಅಥವಾ ಹೇಗೆ? FIR ಆಗೋದಿಲ್ವಾ ಹೇಗೆ? ಇದು FIR ಮಾಡಕ್ಕೆ ಏನಿಲ್ಲ ಮೇಡಮ್ ಈ ಕಂಟೆಂಟ್ ಅಲ್ಲಿ. ಓಕೆ, ಹಾಗಾಗಿ ಅಂದ್ರೆ ಕೇವಲ 2 ಲೈನ್ಗಳಲ್ಲಿ ಮಾತ್ರ ಅವರು ಈ ರೀತಿಯಾದಂತಹ ದೂರನ್ನು ದಾಖಲಿಸಿದಾರಾ? ಹೌದು. ಓಕೆ, ನಾವು ಪಿಟಿಷನ್ ಅಂತ ಕನ್ಸಿಡರ್ ಮಾಡಿ ವಿಚಾರಣೆ ಮಾಡ್ತೀವಿ. ಓಕೆ, ಏನಾದ್ರೂ ತಾಂತ್ರಿಕ ಕಾರಣ ಇದೆಯಾ ಸರ್ FIR ಆಗದೆ ಇರೋದಕ್ಕೆ ಅಂತ? ಇಲ್ಲಿ ಏನೋ ಕಾರಣ, ಅದರಲ್ಲಿ ಕಂಪ್ಲೇಂಟ್ ಅಲ್ಲಿ ಏನಾದ್ರು ಇದಿರ್ಬೇಕು ವಿಷಯ FIR ಮಾಡ್ಲಿಕ್ಕೆ. ಏನೋ ವಿಷಯ ಇಲ್ಲ. ಈ ತರ ಬಂದಿದ್ದನ್ನ ನಾವು ಅರ್ಜಿಗಳು ಅಂತ ಸ್ವೀಕರಿಸಿ ರೂಟೀನ್ ಮ್ಯಾಟರ್ ಪೊಲೀಸ್ ಸ್ಟೇಷನ್. ಓಕೆ, ಹಾಗಾಗಿ ಸೆಕ್ಯೂರಿಟಿ ಗಾರ್ಡ್ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಅವರು ಕೊಟ್ಟಿರುವಂತಹ ಕಂಪ್ಲೇಂಟ್ ನಲ್ಲಿ ಏನಿದೆ ಅಂತ? ಇಲ್ಲ ಅಷ್ಟೇ ಮೇಡಮ್, ಇದೆ, ಜಾಸ್ತಿ ಏನು ಹೇಳೋದಿಲ್ಲ. ನಮ್ಮ ಮುಂದೆ ವಿಚಾರಣೆ ಮಾಡಿ ತಿಳಿಸ್ತೀನಿ. ಓಕೆ, ಅಂದ್ರೆ ನಾಳೆಯಿಂದಲೇ ವಿಚಾರಣೆ ಆರಂಭ ಆಗತ್ತಾ? ಹೌದು. ಓಕೆ, ಅಂದ್ರೆ ದರ್ಶನ್ ಏನಾದ್ರು ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನ ಆಗಿಲ್ಲ ಹಾಗಾದ್ರೆ ಇಲ್ಲಿವರೆಗೂ ಕೂಡ? ಇಲ್ಲ, ಅವಶ್ಯಕತೆ ಇಲ್ಲ, ನಾವು ಅವಶ್ಯಕತೆ ಕರೆಸ್ತೀವಿ. ಅಲ್ಲ, ಅವರು ದೂರನ್ನು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅವರನ್ನ ಕಾಂಟ್ಯಾಕ್ಟ್ ಮಾಡುವಂತ ಅವಶ್ಯಕತೆ ಇಲ್ವಾ ಹಾಗಾದ್ರೆ? ಇದೆ, ಈಗ ಇಷ್ಟೊತ್ತಿನಲ್ಲಿ ಕಾಂಟ್ಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಬೆಳಗ್ಗೆ ಮಾಡ್ತೀವಿ ನಾವು. ಈಗ ವಿಜಯಲಕ್ಷ್ಮಿ ಅವರು ದೂರನ್ನ ಅಂದ್ರೆ ಕೊಟ್ಟಿರುವಂತದ್ದು, ಹಾಗಾಗಿ ಅವ್ರಿಗೆ ಏನಾದ್ರು ಭದ್ರತೆ ಕೊಡೋದ್ರ ಬಗ್ಗೆ ಏನಾದ್ರು ಅವ್ರು ಕೇಳಿದಾರ ಅಥವಾ ನೀವು ಭದ್ರತೆ ಕೊಡುವಂತಹ ವಿಷಯ ಏನಾದ್ರು ಮಾತುಕತೆ ಆಗಿದೆಯಾ? ಇಲ್ಲ, ಅವ್ರೇನು ಕೇಳಿಲ್ಲ ಭದ್ರತೆ ಬಗ್ಗೆ.
ಅಂತದೇನು ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಹಾಗೇನಿದ್ರೆ ನಮ್ದು ಹೊಯ್ಸಳ ಎಲ್ಲ ಇರುತ್ತೆ, ಆಲ್ವೇಸ್ 24 hours ಅವೈಲೇಬಲ್ ಇದೆ. ಈಗಾಗಲೇ ವಿಜಯಲಕ್ಷ್ಮಿ ಅವರು ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪ್ರದೇಶಕ್ಕೆ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಅನ್ನು ಕೂಡ ರಿಜಿಸ್ಟರ್ ಮಾಡಿದ್ದಾರೆ. ಹಾಗಾಗಿ ಆ ದೂರಿನಲ್ಲಿ ಕೂಡ ಅವರು ಹೇಳಿರುವಂತದ್ದು ಸಾಕಷ್ಟು ನಿಂದನೆಯನ್ನ ಮಾಡಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಬುದ್ಧಿವಾದವನ್ನ ಹೇಳಿ ಅನ್ನುವ ಒಂದು ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತೀವಿ ಬ್ರೇಕ್ ಆದ್ಮೇಲೆ.